ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ, 10 ಲಕ್ಷಕ್ಕೂ ಹೆಚ್ಚು ನಷ್ಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಡ್ಡಿ ಓಣಿಯಲ್ಲಿ ಅಗ್ನಿಅವಘಡ ಸಂಭವಿಸಿದ್ದು, ಹಗ್ಗ ತುಂಬಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿದ್ದು, 10 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಹೌದು ವೀಕ್ಷಕರೇ, ಗುರುವಾರ ನಸುಕಿನ ಜಾವ ಪಟ್ಟಣದ ಮಡ್ಡಿ ಓಣಿಯ ಅಗ್ಗದ ವ್ಯಾಪಾರಿಯ ಲೋಡ್ ತುಂಬಿದ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಬೆಳಗಿನ ಜಾವ ಹುಸೇನ್ ಎಂಬ ವ್ಯಕ್ತಿ ಬಹಿರ್ದೆಸೆಗೆ ಹೋಗುವ ಸಂದರ್ಭದಲ್ಲಿ ಬೆಂಕಿ ತಗುಲಿದ್ದನ್ನ ಗಮನಿಸಿ ತಕ್ಷಣ ಹಗ್ಗ ತುಂಬಿದ ವಾಹನ ಮಾಲೀಕರಿಗೆ ಹಗ್ಗ ತುಂಬಿದ ವಾಹನಕ್ಕೆ ಬೆಂಕಿ ಬಿದ್ದಿದೆ ಎಂದು ವಿಷಯ ತಿಳಿಸಿದನು. ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ಎಂದು ತಪ್ಪಿದೆ. ಮಡ್ಡಿ ಓಣಿಯ ನಿವಾಸಿ ಸಿಕಂದರ್ ನದಾಫ್ ಅವರಿಗೆ ಸೇರಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು, ಅಲ್ಲಿನ ನಿವಾಸಿಗಳು ಅಗ್ನಿಶಾಮಕ ಠಾಣೆ ಕರೆ ಮಾಡಿ ಮಾಹಿತಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಕಾರಣ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ನಷ್ಟವಾಗಿದೆ ಎಂದು ಮೆಹಬೂಬ್ ನದಾಫ್ ವಿವರಣೆ ನೀಡಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಈ ವಾಹನಕ್ಕೆ ಬೆಂಕಿ ಹೇಗೆ ಬಿದ್ದಿದೆ ಎಂಬುದು ಪೊಲೀಸ್ ತನಿಖೆ ನಂತರ ಗೊತ್ತಾಗುವುದು. ಕಾರಣ ಏನಾಗಿತ್ತು? ಬೆಂಕಿ ಹತ್ತ ಕಾರಣ ಏನ್ರಿ? ನನಗೆ ಹುಸೇನಿ ಏನೋ ಬಂದು 4 ಗಂಟೆಗೆ ಫೋನ್ ಹಚ್ಚಿದ. 4 ಗಂಟೆಗೆ ಬಂದ್ರೆ ಹುಸೇನಿ ಎಬ್ಸಿದ. ನಾನು ನಿಮ್ಮ ಗಾಡಿ ಬೆಂಕಿ ಹತ್ತಿದ್ದ ಅನ್ನೋದ್ರೆ ನಾ ಹೊರಗೆ ಓಡಿ ಬಂದು ನೋಡಿನಿ. ಕಾಮನ್ನಾಗಿ ಬೆಂಕಿ ಹತ್ತಿದಂಗೆ ಹತ್ತಿದ್ದಕ್ಕೆ. ಆಮೇಲೆ ಮುಂದೇನೈತಿ, ನಾವು ಆರ್ಸಕ್ಕೆ ಹೆದರಿದ್ವಿ ಮುಂದೆ ಬಂದ ಗಾಡಿ ಟಬ್ ಬಂದಿತ್ತು ಅಂಥೇಳಿ. ಮತ್ತು ಒಬ್ಬ ಅಮೀನ್ ಕೋಲಾರನೋ ಬಂದು ಎಲ್ಲೇನ ನೀರು ಉಗ್ಗುನ ಅಂತಂದ. ಆಗೇನೈತಿ, ನಾವು ನೀರು ಉಗ್ಗಕ್ಕೆ ಚಾಲೂ ಮಾಡಿದ್ವಿ. ಇಡೀ ಒಣೆನಾರು ಎಲ್ಲರೂ ಕೊಡ ಬಕೆಟ್ ಎಲ್ಲ ತುಂಬಂದು ಏನೈತಿ ನೀರು ಉಗ್ಗಿಯೋದಕ್ಕೆ ಆರಿಸಿದ್ದೀವಿ. ಕೊಡ ಬಕೆಟ್ ತೊಗೊಂಬಂದು ನೀರು ಉಗ್ಗಿ ಆರಿಸಿದ್ದೀವಿ. ಆರಿಸಿದ ತಕ್ಷಣ ಹೊಳ್ಳಿ ಸ್ಟೇಷನ್ಗೆ ಫೋನ್ ಹಚ್ಚಿದ್ವಿ. ಫೈರ್ ಆಫೀಸ್ ಫೋನ್ ಫೈರ್ ಆಫೀಸಿಗೆ ಫೋನ್ ಹಚ್ಚಿದ್ವಿ, ಸ್ಟೇಷನ್ಗೆ ಫೋನ್ ಹಚ್ಚಿದ್ವಿ. ಆಮೇಲೆ ಒಬ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ರನ್ನ ಪೊಲೀಸರು ಕರ್ಕೊಂಡ್ಬಂದಿವಿ. ಎಷ್ಟು ಲಕ್ಷ ನಿಮ್ಗೆ ಹಾನಿ ಆಗೈತ್ರಿ? ಲಕ್ಷಾಂತರ ರೂಪಾಯಿ ಲುಕ್ಷಾನ್ ಆಗೈತೆ ರೀ. ಅದರಲ್ಲಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಮಾಲ್ ಇತ್ತು ಅದ್ರಾಗ. ಯಾಕಂದ್ರೆ 4 ಅಂಗಡಿ ಹಚ್ತಿದ್ವಿ ಅದ್ರಾಗ ನಾವು. ಅದರಲ್ಲಿ ಯಾವ ಸಾಮಗ್ರಿಗಳಿದ್ರಿ? ಇದು ರೈತರಿಗೆ ಬೇಕಾದಂಥ ಹಗ್ಗದ ಐಟಮ್ ಹಾಗೂ ಮೊಬೈಲ್ ಬಿಡಿಭಾಗಗಳನ್ನು ಅದ್ರದ್ದು 2 ಅಂಗಡಿ ಹಚ್ತಿದ್ವಿ. ಹಗ್ಗದ ಅಂಗಡಿ 4 ಅಂಗಡಿ ಮಾಲ್ ಇತ್ತು ಅದ್ರೊಳಗೆ. ಎಷ್ಟು ಗಂಟೆಗೆ ಆಯ್ತು ರೀ? 4 ಗಂಟೆಗೆ ರೀ. ಈಗ ಬೆಂಕಿ ಹಚ್ಚಿ ನಿಮ್ಗೆ ಯಾರ ಮ್ಯಾಗ ಅನುಮಾನ ಏನಿದ್ರಿ? ಕಿಡಿಗೇಡಿಗಳು ಭಾಳ ಅಡ್ಡಾಡ್ತಾರೆ ಇಲ್ಲ ರಾತ್ರಿ. ಅವ್ರ ಮೇಲೆ ಅನುಮಾನ ನಮ್ಮ ಕಿಡಿಗೇಡಿ ಹುಡುಗರ ಮೇಲೆ. ಎಷ್ಟು ಗಂಟೆಗೆ ಆಯ್ತು ರೀ ಇದು? 4 ಗಂಟೆಗೆ. 4 ಗಂಟೆಗೆ ನಾ ಸಂಡಾಸ್ ಬಂದಾಗ ನೋಡಿ ನೀವು ಊರಿ ಇಟ್ಟಿದ್ರಿ. ಅವ್ರಿಗೆ ಮನೆಯಾರಿಗೆ ಹೋಗಿ ಎಬ್ಸ್ಕೇರೆ ಬಂದ್ಕೇರೆ ನಾವು ಎಲ್ಲರೂ ನೀರು ಬಕೆಟ್ ತೊಗೊಂಡ್ಕೇರೆ ನೀರು ತೊಗೊಂಬಂದು ಆರ್ಸಿವ್ ನೋಡ್ರಿ. ಇಷ್ಟು ಫಸ್ಟ್ ಯಾರು ನೋಡ್ರಿ ಅದನ್ನು? ನಾನು ನೋಡೀನಿ ಫಸ್ಟ್. ಮತ್ತೆ ಬೆಂಕಿ ಹೆಂಗೆ ಹತ್ತಿರ ಅದು? ಏನು ನಾ ಬರ್ಕೊಂಡು ಬೆಂಕಿ ಹತ್ತಿದ್ರು. ಬೆಂಕಿ ಹತ್ತಕ್ಕೂ ಅವ್ರಿಗೆ ಎಬ್ಸ್ಕೊಂಡ್ರಿ ನಾವು ಹೋಗಿ. ಎಷ್ಟು ಗಂಟೆಗೆ ಆಗೈತೆ ರೀ ಅದು? 4 ಗಂಟೆಗೆ ರೀ. ಅವಾಗ ಮತ್ತೆ ಇಲ್ಲಿ ಯಾರು ಇದ್ರೇನು ರೀ? ಯಾರೂ ಇಲ್ರಿ. ನಾನು ತೆರ್ಗಿಟ್ಟ ಓಡೋಗಿ ಇವ್ರ ಮನೆಗೆ ಫೋನ್ ಹಚ್ಚಿನಿ, ಎಬ್ಸಲಿಲ್ಲ ರೀ. ಮನೆಗೆ ಫೋನ್ ಹಚ್ಕೊಂಡು ಹೋದ್ನಿ. ಆಮೇಲೆ ಎಬ್ಸ್ಕೊಂಡು ಕರ್ಕೊಂಬಂದ್ರಿ. ಆ ಗಾಡಿಗೆ ಏನಿತ್ತು ಅದ್ರಾಗ? ಎಲ್ಲ ಹಗ್ಗದ ಮಾಲ್ ಇತ್ತು. अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।